BA 5ನೇ ಸೆಮಿಸ್ಟರಿನ ವೈಚಾರಿಕ ಸಾಹಿತ್ಯ ಭಾಗದಲ್ಲಿ ಪ್ರಥಮ ಒಂದು ಅಧ್ಯಾಯ ಸಾಹಿತ್ಯದಲ್ಲಿ ವೈಚಾರಿಕತೆ. ಇದನ್ನು ಬರೆದವರು ಕೀರ್ತಿನಾಥ ಕುರ್ತಕೋಟಿ. ಕರ್ತೃ ಕೃತಿ ಪರಿಚಯ. ಕನ್ನಡದ ಪ್ರಮುಖ ವೈಚಾರಿಕ ಬರಹಗಾರರಲ್ಲಿ ಕೀರ್ತಿನಾಥ ಕುರ್ತಕೋಟಿಯವರು ಒಬ್ಬರು. ಶ್ರೀಯುತರು ಶ್ರೇಷ್ಠ ವಿಮರ್ಶಕರೆಂದೇ ಖ್ಯಾತರಾದವರು. 1928 ಅಕ್ಟೋಬರ್ 13 ಜನಿಸಿದ ಕುರ್ತಕೋಟಿಯವರು ಧಾರವಾಡ ಜಿಲ್ಲೆಯ ಅಂದರೆ ಈಗಿನ ಗದಗ ಜಿಲ್ಲೆಯ ಕುರ್ತಕೋಟಿಯವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಗುಜರಾತದ ಆನಂದದಲ್ಲಿ ಕಾರ್ಯವನ್ನು ನಿರ್ವಹಿಸಿ 1989 ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದ ಕುರ್ತಕೋಟಿರವರು ನಾಟಕ, ಕವಿತೆ, ಹರಟೆ, ಅಂಕಣ ಬರಹ, ವಿಮರ್ಶೆ, ಅನುವಾದ, ಸಂಪಾದನಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಹಿತ್ಯ ಸೃಷ್ಟಿ ಮಾಡಿದರು. ಕೃತಿಗಳು: ಆಮನಿ ಇವರ ಪ್ರಸಿದ್ಧ ನಾಟಕ, ಸ್ವಪ್ನದರ್ಶಿ ಇವರ ಗೀತನಾಟಕ, ಯುಗಧರ್ಮ ಮತ್ತು ಕನ್ನಡ ಸಾಹಿತ್ಯ, ನವ್ಯಕಾವ್ಯ ಪ್ರಯೋಗ ಇವರ ಪ್ರಮುಖ ವಿಮರ್ಶಾ ಕೃತಿಗಳು, ಸಾಹಿತ್ಯ ಸಂಗಾತಿ ಇವರ ಸಾಹಿತ್ಯ ಚರಿತ್ರೆ ಕುರಿತ ಕೃತಿ, ನಡೆದು ಬಂದ ದಾರಿ, ನವ್ಯ ಪ್ರಶಸ್ತಿ ಇವರ ಸಂಪಾದಿತ ಕೃತಿಗಳು, ಉರಿಯ ನಾಲಿಗೆ ಇವರ ವಿಚಾರ ಸಾಹಿತ್ಯ ಕೃತಿ, ಬಾರೋ ಸಾಧನ ಕೆರೆಗೆ, ಭೃಂಗದ ಬೆನ್ನೇರಿ, 100 ಮರ 100 ಸ್ವರ ಮುಂತಾದವು ಬೇಂದ್ರೆ ಸಾಹಿತ್ಯದ ಕುರಿತ ಇವರ ಮೌಲಿಕ ಕೃತಿಗಳು. ಕೀರ್ತಿನಾಥ ಕುರ್ತಕೋಟಿಯವರ ಉರಿಯ ನಾಲಿಗೆ ವಿಚಾರ ಸಾಹಿತ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವಾಸುದೇವ ಪ್ರಶಸ್ತಿ, ಮೈಸೂರು ಸರ್ಕಾರದ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವು ಕುರ್ತಕೋಟಿಯವರಿಗೆ ಸಂದ ಇತರ ಕೆಲ ಪ್ರಶಸ್ತಿಗಳು ಅಂತ ಹೇಳಬಹುದು. ತಿರುಳು ಆಶಯ: ಕೀರ್ತಿನಾಥ ಕುರ್ತಕೋಟಿಯವರ ಪ್ರಸ್ತುತ ಸಾಹಿತ್ಯದಲ್ಲಿ ವೈಚಾರಿಕತೆ ಲೇಖನವನ್ನು ಡಾಕ್ಟರ್ ಬಸವರಾಜ್ ಕಲ್ಗುಡಿಯವರು ಸಂಪಾದಿಸಿದ ಸುವರ್ಣ ವಿಚಾರ ಸಾಹಿತ್ಯ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಹೆಸರೇ ಸೂಚಿಸುವಂತೆ ಸಾಹಿತ್ಯದಲ್ಲಿ ವೈಚಾರಿಕತೆ ಪ್ರತಿಪಾದನೆಗೊಳ್ಳಬೇಕಾದ ಬಗೆಯನ್ನು ಕುರಿತು ವಿಶ್ಲೇಷಿಸುವುದು ಈ ವೈಚಾರಿಕ ಲೇಖನದ ಮೂಲ ಆಶಯ. ತಿರುಳು: ಪ್ರಾಚೀನ ಕಾವ್ಯಗಳಲ್ಲಿ ಅನುಭವ ಮತ್ತು ವಿಚಾರಗಳು ಜೊತೆಯಾಗಿದ್ದು ವೈಚಾರಿಕತೆಗೆ ಅನುಕೂಲವಿತ್ತು. ಆದರೆ ಆಧುನಿಕ ಸಾಹಿತ್ಯದಲ್ಲಿ ಈ ವೈಚಾರಿಕ ಸಾಮರಸ್ಯ ಸಿದ್ಧಿಸದೆ ಹೋಯಿತೆಂಬುದನ್ನು ಈ ಲೇಖನ ಇಲ್ಲಿ ಸಾದರಪಡಿಸಿದೆ. ಸಂಕ್ಷಿಪ್ತ ಸಾರಾಂಶ: ಸಾಹಿತ್ಯದಲ್ಲಿ ವೈಚಾರಿಕತೆಯ ಸಮಸ್ಯೆ ತೀರಾ ಆಧುನಿಕವಾದ ಸಮಸ್ಯೆಯಾಗಿದೆ. ಪ್ರಾಚೀನ ಕಾಲದ ಜನಪದ ಮತ್ತು ನಾಗರ ಕಾವ್ಯಗಳಲ್ಲಿ ವೈಚಾರಿಕತೆ ಬಿಂದು ತೊಡಕಾಗಿರಲಿಲ್ಲ. ಅಂದರೆ ಪ್ರಾಚೀನ ಕಾವ್ಯಗಳಲ್ಲಿ ವೈಚಾರಿಕತೆ ಇರಲೇ ಇಲ್ಲವೆಂದು ಅರ್ಥ ಅಲ್ಲ. ಭಾವನೆ ಮತ್ತು ವಿಚಾರ ಇವೆರಡೂ ಮಟ್ಟಗಳಲ್ಲಿ ಅನುಭವ ಪ್ರಕಟವಾಗುವಂತೆ ಅಭಿವ್ಯಕ್ತಿಯ ವಿಧಾನ ಅನುಕೂಲವಾಗಿತ್ತು. ಕಾವ್ಯದ ಸ್ವರೂಪ ಹಾಗೂ ಕಾವ್ಯದ ಪ್ರಯೋಜನ ಇವುಗಳಿಂದಲೇ ಈ ಅನುಕೂಲತೆ ಸಾಧ್ಯವಾಗುತ್ತಿತ್ತು. ಆಗ ಕಾವ್ಯದ ಸ್ವರೂಪ ಜನಾಂಗದ ಸಂಸ್ಕೃತಿಯ ಅವಶ್ಯಕತೆಯಿಂದ ನಿರ್ಧರಿತವಾಗುತ್ತಿತ್ತು. ಇದರಿಂದ ಕಾವ್ಯ ಆ ಭಾಷೆಯನ್ನಾಡುವ ಜನಾಂಗದ ಸಜೀವವಾದ ಅವಶ್ಯಕತೆಯಾಗಿತ್ತು. ಹಿಂದಿನ ಕಾಲಕ್ಕೆ ಕವಿ ಸಂಗೀತಗಾರನಂತೆ, ಬಡಗಿ ಕಮ್ಮಾರರಂತೆ ರಾಜಸ್ಥಾನದಲ್ಲಿಯಾಗಲಿ ಹಳ್ಳಿಯ ಸಮಾಜದಲ್ಲಿಯಾಗಲಿ ಅವಶ್ಯಕವಾದ ಕಸುಬುದಾರನಾಗಿದ್ದ. ಪ್ರಾಚೀನ ಕಾಲದ ಜೀವನ ಪದ್ಧತಿಯಲ್ಲಿ ಯಾವುದೇ ಕಸುಬಿನಲ್ಲಿ ಭೌತಿಕ ಮತ್ತು ಆಂತರಿಕ ಪ್ರಯೋಜನಗಳನ್ನು ಕೂಡಿಯೇ ಪಡೆಯಬಹುದಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾವ್ಯದ ಉಪಯುಕ್ತತೆಯಿಂದಾಗಿ ಕಾವ್ಯ ಜನಾಂಗದ ವೈಚಾರಿಕ ಅವಶ್ಯಕತೆಯನ್ನು ಕೂಡ ಪೂರೈಸುವ ಒಂದು ಸಾಧನವಾಗಿತ್ತು. ಕಾವ್ಯ ಸ್ವರೂಪದ ವೈವಿಧ್ಯಕ್ಕೆ ತಕ್ಕ ಹಾಗೆ ಇದು ಬೇರೆ ಬೇರೆ ಮಟ್ಟಗಳಲ್ಲಿ ನಡೆಯಬೇಕಾಗುತ್ತಿತ್ತು ಎಂಬ ಮಾತು ಬೇರೆಯೇ. ಪ್ರಾಚೀನ ಕಾಲದಲ್ಲಿಯ
ಅಭಿವ್ಯಕ್ತಿಯ ಈ ಕ್ರಮದ ವಿಶ್ಲೇಷಣೆ ಇಲ್ಲಿ ಸ್ವಲ್ಪ ಉಪಯುಕ್ತವಾಗಬಹುದು. ಕಾವ್ಯದಲ್ಲಿ ಅಭಿವ್ಯಕ್ತಿ ಮೂರ್ತವಾದದ್ದು. ಅಭಿವ್ಯಕ್ತವಾಗಬೇಕಾದ ಅನುಭವವು ಮೂರ್ತವಾಗಿದ್ದಾಗ ಅದರ ಅಭಿವ್ಯಕ್ತಿ ಸುಲಭ ಸಾಧ್ಯವಾಗುತ್ತದೆ. ಆದರೆ ವೈಚಾರಿಕತೆಯ ಅನುಭವಕ್ಕಿಂತ ಅಮೂರ್ತವಾದದ್ದು. ಅನುಭವ ಮತ್ತು ವೈಚಾರಿಕತೆಗಳ ಈ ಪರಸ್ಪರ ವಿರುದ್ಧವಾದ ಸ್ವಭಾವ ಅಭಿವ್ಯಕ್ತಿಯಲ್ಲಿ ಯಾವ ರೂಪ ತಾಳಬಹುದು ಎಂಬುದು ಇಲ್ಲಿಯ ಸಮಸ್ಯೆಯಾಗಿದೆ. ಜಾನಪದ ಕಾವ್ಯದಲ್ಲಿ ವೈಚಾರಿಕತೆ ಜನಾಂಗದ ಸಾಮಾನ್ಯ ತಿಳುವಳಿಕೆಯಾಗಿ ಬರುವುದರಿಂದ ಅದು ಅನುಭವದಷ್ಟೇ ಕ್ರಿಯಾಶೀಲವಾಗಿ ವರ್ತಿಸುತ್ತದೆ. ಈ ಮಾತನ್ನು ಈ ಕೆಳಗೆ ಉದಾಹರಣೆಯಿಂದ ಇನ್ನಷ್ಟು ಸ್ಪಷ್ಟಪಡಿಸಿಕೊಳ್ಳಬಹುದು. ಈ ಹೂವಾಗ ಹುದಿಗ್ಯಾನ ಮ್ಯಾಲಾಗ ಮಲಿಗ್ಯಾನ ಮೊಗದ್ಯಾಗ ಕಣ್ತೆರೆದಾನ ಲಿಂಗಯ್ಯ. ದೇವರ ಸರ್ವ ವ್ಯಾಪಿತ್ವದ ಮೂರ್ತವಾದ ವರ್ಣನೆ ಇಲ್ಲಿದೆ. ಅಲ್ಲದೆ ಕವಿತೆಯಲ್ಲಿ ಉಪಯೋಗಿಸಲಾದ ಪ್ರತೀಕಗಳಲ್ಲಿ ಕೂಡ ಒಂದು ಕ್ರಮವಿದ್ದು ಅವುಗಳ ಸಂಬಂಧ ಸಾವಯವವಾಗಿದೆ. ಈ ವರ್ಣನೆ ಸೂಚಿಸುವ ತಾತ್ವಿಕತೆ ಅನುಭವದಂತೆ ಕಂಡರೂ ಅಥವಾ ಇದನ್ನು ಬರೆದಿರುವ ಕವಿಗೆ ಅದು ವೈಯಕ್ತಿಕವಾದ ಅನುಭವವಾಗಿದ್ದರೂ ಅದು ಶಾಸ್ತ್ರಸಮ್ಮತವಾದ ದಾರ್ಶನಿಕತೆಯ ಅಂಗವಾಗಿದೆ. ಆದರೆ ಈ ದಾರ್ಶನಿಕತೆ ಜನಾಂಗದ ಸಾರ್ವತ್ರಿಕವಾದ ತಿಳುವಳಿಕೆಯಾಗಿ, ನಂಬಿಕೆಯಾಗಿ, ಆಚಾರದ ಮೂಲಕವಾಗಿ, ಅನುಭವವಾಗಿ ಬರುವುದರಿಂದಲೇ ಈ ಕವಿತೆಯಲ್ಲಿ ಈ ರೀತಿಯ ಅಭಿವ್ಯಕ್ತವಾದುದು ಸಾಧ್ಯವಾಗಿದೆ. ಅನ್ಯೋಕ್ತಿಯ ಹಾಗೂ ರೂಪಕ ಪ್ರಧಾನವಾದ ಕವಿತೆಗಳನ್ನು ಬಿಟ್ಟರೂ ಶುದ್ಧವಾದ ಲೌಕಿಕ ಕಾವ್ಯದಲ್ಲಿ ಕೂಡ ಈ ಗುಣಧರ್ಮ ಕಾಣುತ್ತದೆ. ಖಾಜಾ ಸಾಹೇಬನ ಶೃಂಗಾರದ ಲಾವಣಿಗಳಲ್ಲಿ ಹೆಚ್ಚಿನ ಲಾವಣ್ಯ ಮಾಯೆಯ ಅದ್ಭುತ ರೂಪಗಳನ್ನು ಧ್ವನಿಸುವ ಸಾಮರ್ಥ್ಯವಿದೆ. ಆ ಲಾವಣಿಯ ಯಾವ ತುಣುಕನ್ನು ತೆಗೆದು ನೋಡಿದರೂ ಅದರಲ್ಲಿ ಈ ಕೇಂದ್ರಸ್ಥವಾದ ದರ್ಶನ ಭಾಷೆಯ ಮೆರುಗಿನಲ್ಲಿಯೇ ವ್ಯಕ್ತವಾಗಿರುವುದು ಕಾಣುತ್ತದೆ. ಆದರೆ ಜಾನಪದ ಕಾವ್ಯದಲ್ಲಿ ಕಂಡುಬರುವ ಪರಿಷ್ಕಾರವೆಲ್ಲ ಜನಾಂಗದ ಪರಿಷ್ಕಾರವೆಂಬುದನ್ನು ಮರೆಯುವಂತಿಲ್ಲ. ವೈಚಾರಿಕತೆ ಒಂದು ಸಾಮುದಾಯಿಕವಾದ ಸಂವೇದನೆಯಾಗಿದೆ. ಜಾನಪದ ಕಾವ್ಯದಲ್ಲಿ ಪ್ರಕಟವಾಗಲಾರದು. ಪ್ರಾಚೀನ ಅಭಿಜಾತ ಕಾವ್ಯಗಳಲ್ಲಿ ಇದಕ್ಕಿಂತ ಭಿನ್ನವಾದ ಪ್ರಕ್ರಿಯೆ ನಡೆದಿರುವುದು ಕಾಣುತ್ತದೆ. ಇಲ್ಲಿ ಕೂಡ ನೈತಿಕ ಅಥವಾ ಧಾರ್ಮಿಕ ವಿಚಾರಗಳು ಜಾನಪದ ಕಾವ್ಯದಲ್ಲಿಯಂತೆ ಸಾಮುದಾಯಿಕ ಸಂವೇದನೆಯಿಂದಲೇ ತೆಗೆದುಕೊಂಡವುಗಳಾಗಿರುತ್ತವೆ. ಆದರೆ ಇದು ಕಾವ್ಯದ ಪ್ರಾಥಮಿಕ ಹಂತದಲ್ಲಿ ಮಾತ್ರ. ಇದನ್ನು ಬಿಟ್ಟರೆ ಕಾವ್ಯದಲ್ಲಿ ಒಂದು ಭಾವ ಸನ್ನಿವೇಶದ ಪ್ರಭಾವದಿಂದ ರಸಸ್ಥಿಗಿತತೆ ಮುಟ್ಟಬೇಕಾದ ಯೋಗ್ಯತೆಯನ್ನು ಪಡೆಯುತ್ತಲೇ ವೈಚಾರಿಕತೆಯನ್ನು ಪ್ರಕಟಿಸಬಲ್ಲದು. ಅನುಭವ ಮತ್ತು ತಿಳುವಳಿಕೆ ಈ ಎರಡೂ ರೂಪಗಳಲ್ಲಿ ಸಹೃದಯನಿಗೆ ರಸ ಪ್ರಾಪ್ತವಾಗುತ್ತದೆ. ಆದರೆ ಅನುಭವ ಮತ್ತು ವಿಚಾರಗಳು ಬೇರೆ ಬೇರೆಯಾಗಿರದೆ ಅಭಿನ್ನ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಅನುಭವ ಮತ್ತು ವಿಚಾರಗಳ ಈ ಅಭೇದವನ್ನು ಕಾಳಿದಾಸನ ರಘುವಂಶ ಕಾವ್ಯದ ಈ ಕೆಳಗಿನ ಉದಾಹರಣೆಯಲ್ಲಿ ನೋಡಬಹುದು. ಅಜ ಇಂದುಮತಿಯ ಆಕಸ್ಮಿಕವಾದ ಮರಣದ ವೇದನೆಯನ್ನು ಅನುಭವಿಸುತ್ತಿದ್ದಾನೆ. ಅದರ ಜೊತೆಯಲ್ಲಿಯೇ ಮರಣದ ಸ್ವರೂಪವನ್ನು ಈ ಅನುಭವದ ಮೂಲಕ ತಿಳಿಯಲು ಹವಣಿಸುತ್ತಿದ್ದಾನೆ. ಮರಣ ಮೊದಲೇ ತರ್ಕವನ್ನು ಮೀರಿದ ಘಟನೆ. ಅದರಲ್ಲಿ ಹೂವಿನ ಮಾಲೆಯೊಂದು ಎದೆಯ ಮೇಲೆ ಬಿದ್ದು ಸತ್ತ ಇಂದುಮತಿಯ ಮರಣ ಸಾಮಾನ್ಯವಾದ ಸಾವಿಗಿಂತ ಹೆಚ್ಚು ಅತಕ್ಯವಾದುದು. ಅಂತಹದರಲ್ಲಿಯೂ ಅಜ ಈ ಸನ್ನಿವೇಶದ ಅಸಂಬದ್ಧತೆಯನ್ನು ಒಂದು ತರ್ಕದ ಮೂಲಕ ಪ್ರಕಟಿಸುತ್ತಾನೆ. ಹಿಮದಿಂದ ಬಾಡಿ ಹೋಗುವ ಕಮಲಿನಿ, ಮಾಲೆಯಿಂದ ಹತಳಲಾದ ಇಂದುಮತಿ, ಇವರಿಬ್ಬರಲ್ಲಿ ಒಂದು ಸಾದೃಶ್ಯವನ್ನು ಕಂಡ ಅಜ ಹುಟ್ಟು ಸಾವುಗಳ ತಾರ್ಕಾತೀತವಾದ ಘಟನೆಯನ್ನು, ಒಂದು ತಾರ್ಕಿಕತೆಯನ್ನು ತಂದುಕೊಡುತ್ತಾನೆ. ಈ ಘಟನೆಗಳ ಪರಸ್ಪರ ಸಂಬಂಧಗಳ ಆಲೋಚನೆಯಲ್ಲಿ ವೈಚಾರಿಕತೆ ಹುಟ್ಟುತ್ತದೆ. ಆದರೆ ಈ ವಿಚಾರದ ಹಿಂದೆ ಯಾವುದೇ ತರ್ಕಶುದ್ಧವಾದ ಅಥವಾ ಶಾಸ್ತ್ರಸಮ್ಮತವಾದ ವಿಚಾರ ಸರಣಿ ಇಲ್ಲವೆಂಬ ಮಾತು ಗಮನಾರ್ಹವಾಗಿದೆ. ಅಜನ
ಮಾತುಗಳಲ್ಲಿಯ ವಿಚಾರ ಅನುಭವ ಜನ್ಯವಷ್ಟೇ ಅಲ್ಲದೆ ಕಾವ್ಯಾನುಭವ ಜನ್ಯವೂ ಆಗಿದೆ. ಅಂದರೆ ಕಾವ್ಯದ ಆಲೋಚನೆಗೆ ಮಾತ್ರ ನಿಲುಕದ ದರ್ಶನವಾಗಿದೆ. ಆದರೆ ಈ ಸಂಗತಿಯನ್ನು ಆಧುನಿಕ ಸಾಹಿತ್ಯಕ್ಕೆ ಅನ್ವಯಿಸಿ ಹೇಳಲು ಸಾಧ್ಯವಿಲ್ಲವೆಂಬ ಮಾತು ಸ್ವಯಂ ಸ್ಪಷ್ಟವಾಗಿದೆ. ಇದಕ್ಕೆ ಕಾರಣಗಳೇನೆಂಬುದನ್ನು ಅರಿಯಲು ಕಠಿಣವಾಗಿಲ್ಲ. ಈ ಸಮಸ್ಯೆಗೆ ಮುಖ್ಯ ಕಾರಣವೇನೆಂದರೆ ನಮ್ಮ ವೈಚಾರಿಕ ಭಾಷೆ ನಮ್ಮ ಭಾವನಾತ್ಮಕ ಭಾಷೆಗಿಂತ ಭಿನ್ನವಾಗಿರುವುದೇ ಆಗಿದೆ. ಪ್ರಾಚೀನ ಕಾಲದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇಂಥ ಸಮಸ್ಯೆ ಇದ್ದಿತು. ಆಗ ಕನ್ನಡ ಮತ್ತು ಸಂಸ್ಕೃತಗಳೆರಡೂ ಭಿನ್ನವಾದ ಭಾಷೆಗಳಾಗಿದ್ದರೂ ಸಂಸ್ಕೃತಿಯ ದೃಷ್ಟಿಯಿಂದ ಅವು ಭಿನ್ನವಾಗಿರಲಿಲ್ಲ. ಆದ್ದರಿಂದ ವಚನಕಾರರಿಗೆ ಮತ್ತು ಪಂಪ, ಕುಮಾರವ್ಯಾಸರಂಥ ಕವಿಗಳಿಗೆ ಸರಳವಾದ ಕನ್ನಡದಲ್ಲಿ ಕೂಡ ವೈಚಾರಿಕತೆಯನ್ನು ಪ್ರಕಟಿಸುವುದು ಸಾಧ್ಯವಾಗಿತ್ತು. ಆದರೆ ಈಗ ಮಾತ್ರ ಸಮಸ್ಯೆ ಹೆಚ್ಚು ತೊಡಕಿನದಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಇವೆರಡೂ ನಮ್ಮ ಬೌದ್ಧಿಕ ಜೀವನದಲ್ಲಿ ಸಹಜೀವನ ನಡೆಸುತ್ತಿರುವುದನ್ನು ಅವು ಭಿನ್ನ ಸಂಸ್ಕೃತಿಗಳಿಗೆ ಸೇರಿದ ಭಾಷೆಗಳಾಗಿರುವುದರಿಂದ ಒಂದರೊಳಗೊಂದು ಸುಲಭವಾಗಿ ಬೆರೆಯಲಾರವು. ಕಾವ್ಯದ ಮಟ್ಟಿಗೆ ಹೇಳುವುದಾದರೆ ಕನ್ನಡದಲ್ಲಿ ಸಂಸ್ಕೃತ ಬೆರೆಯುವಂತೆ ಇಂಗ್ಲಿಷ್ ಬೆರೆಯುವುದು ಇನ್ನೂ ಸಾಧ್ಯವಾಗಲಿಲ್ಲ. ಕೈಲಾಸಂ ನಾಟಕಗಳಲ್ಲಿ ಮತ್ತು ಇತ್ತೀಚೆಗೆ ನವ್ಯ ಕಾವ್ಯದಲ್ಲಿ ನಡೆದಿರುವ ಇಂಗ್ಲಿಷ್ ಉಪಯೋಗದ ಉದ್ದೇಶ ವಿಡಂಬನದ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಇಂಗ್ಲಿಷ್ ಭಾಷೆಯ ಪ್ರತ್ಯಕ್ಷವಾದ ಆದರೆ ಗಂಭೀರವಾದ ಉಪಯೋಗ ನಮ್ಮ ಹೊಸ ಕಾವ್ಯದಲ್ಲಿ ಇನ್ನೂ ಆಗಿಲ್ಲವೆಂದೇ ಕುರ್ತಕೋಟಿಯವರ ತಿಳುವಳಿಕೆಯಾಗಿದೆ. ಇದರಿಂದ ಹೊಸ ವೈಚಾರಿಕತೆಯನ್ನು ಕಾವ್ಯದಲ್ಲಿ ತರುವಾಗ ಕವಿ ಬಹಳ ಕಷ್ಟಪಡಬೇಕಾಗುತ್ತದೆ. ಕನ್ನಡದ ವಾಕ್ಯ ರಚನೆಯಲ್ಲಿ ತರಲಾಗದ ವೈಚಾರಿಕತೆಯನ್ನು ತಂದು ಕನ್ನಡ ಭಾಷೆಯ ಅರ್ಥ ಪ್ರಕಟನಾ ಶಕ್ತಿಯನ್ನು ವಿಕೃತಗೊಳಿಸಿರುವ ಉದಾಹರಣೆಗಳೂ ಇವೆ. ಮೇಲಿನ ಕಾರಣಕ್ಕೆ ಸಂಬಂಧವಾಗಿರುವ ಇನ್ನೊಂದು ಕಾರಣವು ವೈಚಾರಿಕತೆಯ ಸಮಸ್ಯೆಯನ್ನು ಹುಟ್ಟಿಸಿದೆ. ಹೊಸಗನ್ನಡದಲ್ಲಿ ಭಾವಗೀತದ ಕಾವ್ಯ ಪ್ರಕಾರ ವೈಚಾರಿಕತೆಯನ್ನು ಕಾವ್ಯದಿಂದ ದೂರ ಇಳಿಸಿತು. ಕವಿತೆಯ ಉದ್ದೇಶ ಭಾವದ ಅಭಿವ್ಯಕ್ತಿಯಾಗಿಯೇ ಉಳಿದು ವೈಚಾರಿಕತೆಯನ್ನು ಕಾವ್ಯಕ್ಕೆ ಅಯೋಗ್ಯವೆನಿಸುವುದು. ಇಲ್ಲಿ ಇನ್ನೊಂದು ಸಂಗತಿಯು ಅಷ್ಟೇ ಕುತೂಹಲಕಾರಿಯಾಗಿದೆ. ಭಾವಗೀತದ ಕಾವ್ಯ ಪ್ರಭೇದ ಕಾವ್ಯವನ್ನು ಗದ್ಯದಿಂದ ಬೇರ್ಪಡಿಸುವ ಪ್ರಬಲ ಸಾಧನವಾಗಿದೆ. ಹಿಂದಿನ ಕಾಲಕ್ಕೆ ಗದ್ಯ ಪದ್ಯಗಳೆರಡೂ ಕಾವ್ಯಾಭಿವ್ಯಕ್ತಿಯ ಎರಡು ವಿಧಾನಗಳಾಗಿದ್ದವು. ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಬಾಣದ ಕಾದಂಬರಿಗೂ ಅಶ್ವಘೋಷನ ಬುದ್ಧ ಚರಿತಕ್ಕೂ ಯಾವ ಅಂತರವೂ ಇಲ್ಲ. ಆದರೆ ಈಗ ಮಾತ್ರ ಗದ್ಯ ಪದ್ಯಗಳ ನಡುವಿನ ಭೇದ ಆಂತರಿಕವಾಗಿದೆ. ಅಂದರೆ ಅವುಗಳ ಹಿಂದಿನ ಮನೋಧರ್ಮ ಭಿನ್ನವಾಗಿದೆ. ಗದ್ಯ ಪದ್ಯಗಳ ಸ್ವರೂಪ ಭಿನ್ನವಾಗಿದ್ದು ಅವುಗಳ ಪ್ರಯೋಜನ ಕೂಡ ಬೇರೆಯಾಗಿವೆ ಎಂಬ ಕೃತ್ರಿಮ ವಿಧಾನ ಇತ್ತೀಚೆಗೆ ಏರ್ಪಟ್ಟಿದ್ದಾಗಿದೆ. ಕಾವ್ಯ ಭಾವನಾ ಪ್ರಧಾನವೆಂದು ಗದ್ಯದಲ್ಲಿ ವೈಚಾರಿಕತೆಗೆ ಎಡೆ ಇದೆಯೆಂದು ನಾವು ಈಗ ನಂಬುತ್ತಿದ್ದೇವೆ. ಗದ್ಯದ ವಿಕಾಸ ನಾಗರಿಕತೆಯ ಬೆಳವಣಿಗೆಯ ಫಲವೆಂಬುದನ್ನು ನಾವು ಮರೆಯುವಂತಿಲ್ಲ. ಈ ರೀತಿಯ ವಿಧಾನದಿಂದ ಗದ್ಯ ಪ್ರಕಾರಕ್ಕೆ ಏನೇ ಲಾಭವಾಗಿರಲಿ ಕಾವ್ಯ ಮಾತ್ರ ತನ್ನ ಗದ್ಯತನವನ್ನು ಕಳೆದುಕೊಂಡಿತು. ಇದಕ್ಕೂ ಮುಂದೆ ಹೋಗಿ ಲಲಿತ ಸಾಹಿತ್ಯ, ವಿಚಾರ ಸಾಹಿತ್ಯ ಎಂದು ಗದ್ಯದಲ್ಲಿಯೂ ಎರಡು ಪ್ರಭೇದಗಳಾದವು. ಇದರಿಂದಾಗಿ ಬರುತ್ತಾ ಸಾಹಿತ್ಯ ವೈಚಾರಿಕತೆಗೆ ಬಹಿಷ್ಕಾರ ಹಾಕುವ ಪ್ರಸಂಗ ಬಂದಿತು. ಇತ್ತೀಚೆಗೆ ಕಾವ್ಯದಲ್ಲಿ ಗದ್ಯತನವನ್ನು ತರುವ ಅನೇಕ ಪ್ರಯತ್ನಗಳು ನಡೆದಿವೆ. ನವ್ಯ ಕಾವ್ಯದ ಆಂದೋಲನ ಈ ಪ್ರಯತ್ನಗಳಲ್ಲಿ ಪ್ರಮುಖವಾದುದು. ಆದರೆ ಇಲ್ಲಿಯೂ ಭಾಷೆಯ ತೊಡಕಿನಿಂದಾಗಿ ಈ ಪ್ರಯತ್ನ ಅಷ್ಟು ಯಶಸ್ವಿಯಾಗಿಲ್ಲ. ನವ್ಯ ಕಾವ್ಯದಲ್ಲಿ ಕ್ಲಿಷ್ಟತೆಯ ಸಮಸ್ಯೆಗೆ ಬಹುಮಟ್ಟಿಗೆ ಈ ಭಾಷೆಯ ತೊಡಕೆ ಕಾರಣವಾಗಿದೆಯೋ ಏನೋ. ಆದ್ದರಿಂದ
ನಮ್ಮ ಭಾಷೆಯ ಸಮಸ್ಯೆ ಬಗೆಹರಿಯುವ ತನಕ ಮತ್ತು ನಮ್ಮ ಅಭಿವ್ಯಕ್ತಿಯ ಕ್ರಮದಲ್ಲಿ ಮೂಲಭೂತವಾದ ಬದಲಾವಣೆಯಾಗುವ ತನಕ ಈ ಸಮಸ್ಯೆ ಉಳಿಯುವುದೆಂದು ತೋರುತ್ತದೆ. ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಸಾಹಿತ್ಯದಲ್ಲಿ ವೈಚಾರಿಕತೆ ಲೇಖನದ ಸ್ವಾರಸ್ಯವನ್ನು ಕುರಿತು ನಿರೂಪಿಸಿರಿ. ಅಥವಾ ಸಾಹಿತ್ಯದಲ್ಲಿ ವೈಚಾರಿಕತೆಯ ಸಮಸ್ಯೆ ತೀರಾ ಆಧುನಿಕವಾದ ಸಮಸ್ಯೆಯಾಗಿದೆ, ಲೇಖಕರ ಈ ಮಾತನ್ನು ಸಮರ್ಥಿಸಿ. ಅಥವಾ ಪ್ರಶ್ನೆ ಸಂಖ್ಯೆ 3. ಸಾಹಿತ್ಯದಲ್ಲಿ ವೈಚಾರಿಕತೆ ಒಂದು ಸಮಸ್ಯೆಯಾಗಿ ಪರಿಣಮಿಸಲು ಕಾರಣಗಳೇನು, ವಿವೇಚಿಸಿ. ಅಥವಾ ಪ್ರಶ್ನೆ ಸಂಖ್ಯೆ 4. ಸಾಹಿತ್ಯ ವೈಚಾರಿಕತೆಗೆ ಬಹಿಷ್ಕಾರ ಹಾಕುವ ಪ್ರಸಂಗ ಬರಬಹುದೆಂಬ ಅಳುಕನ್ನು ಲೇಖಕರು ಪ್ರತಿಪಾದಿಸುವುದು ಹೇಗೆ, ವಿವೇಚಿಸಿ. ಈ ಎಲ್ಲ ಪ್ರಶ್ನೆಗಳಿಗೆ ಇರುವಂತಹ ಉತ್ತರ ಈ ಕೆಳಗಿನಂತಿದೆ. ಸಾಹಿತ್ಯದಲ್ಲಿ ವೈಚಾರಿಕತೆ ಕೀರ್ತನಾಥ ಕುರ್ತಕೋಟಿಯವರ ಒಂದು ಮಹತ್ವದ ವೈಚಾರಿಕ ಲೇಖನ. ಹೆಸರೇ ಸೂಚಿಸುವಂತೆ ಸಾಹಿತ್ಯದಲ್ಲಿ ವೈಚಾರಿಕತೆ ನೆಲೆಗೊಳ್ಳಬೇಕಾದ ಅಥವಾ ಅಭಿವ್ಯಕ್ತಿಗೊಳ್ಳಬೇಕಾದ ಬಗೆಯನ್ನು ಕುರಿತು ವಿಶ್ಲೇಷಿಸುವುದು. ಈ ವೈಚಾರಿಕ ಲೇಖನದ ಮೂಲ ಆಶಯ, ತಿರುಳು. ಪ್ರಾಚೀನ ಸಾಹಿತ್ಯದಲ್ಲಿ ಸಿದ್ಧಿಸಿದ ವೈಚಾರಿಕತೆ ಆಧುನಿಕ ಸಾಹಿತ್ಯದಲ್ಲಿ ಸಿದ್ಧಿಸದೇ ಹೋದುದನ್ನು ಲೇಖಕರು ಇಲ್ಲಿ ವಿಶ್ಲೇಷಿಸುವುದು ಪ್ರಸ್ತುತ ಸಂಗತಿ. ಸಾಹಿತ್ಯದಲ್ಲಿ ವೈಚಾರಿಕತೆಯ ಸಮಸ್ಯೆ ತೀರಾ ಆಧುನಿಕವಾದ ಸಮಸ್ಯೆಯಾಗಿದೆ. ಪ್ರಾಚೀನ ಕಾಲದ ಜನಪದ ಮತ್ತು ನಾಗರ ಕಾವ್ಯಗಳಲ್ಲಿ ವೈಚಾರಿಕತೆ ಒಂದು ತೊಡಕಾಗಿರಲಿಲ್ಲ. ಆಗ ಭಾವನೆ ಮತ್ತು ವಿಚಾರ ಇವೆರಡೂ ಮಟ್ಟಗಳಲ್ಲಿಯೂ ಅನುಭವ ಪ್ರಕಟವಾಗುವಂತೆ ಅಭಿವ್ಯಕ್ತಿಯ ವಿಧಾನ ಅನುಕೂಲವಾಗಿತ್ತು. ಕಾವ್ಯದ ಸ್ವರೂಪ ಹಾಗೂ ಕಾವ್ಯದ ಪ್ರಯೋಜನ ಇವುಗಳಿಂದಲೇ ಈ ಅನುಕೂಲತೆ ಸಾಧ್ಯವಾಗುತ್ತಿತ್ತು. ಆಗ ಕಾವ್ಯದ ಸ್ವರೂಪ ಜನಾಂಗದ ಸಂಸ್ಕೃತಿಯ ಅವಶ್ಯಕತೆಯಿಂದ ನಿರ್ಧರಿತವಾಗುತ್ತಿತ್ತು. ಇದರಿಂದ ಕಾವ್ಯ ಆ ಭಾಷೆಯನ್ನಾಡುವ ಜನಾಂಗದ ಸಜೀವವಾದ ಅವಶ್ಯಕತೆಯಾಗಿತ್ತು. ಕಾವ್ಯದ ಜನಾಂಗದ ವೈಚಾರಿಕ ಅವಶ್ಯಕತೆಯನ್ನು ಕೂಡ ಪೂರೈಸುವ ಒಂದು ಸಾಧನವಾಗಿತ್ತು. ಕಾವ್ಯದಲ್ಲಿ ಅಭಿವ್ಯಕ್ತಿ ಮೂರ್ತವಾದದ್ದು. ಅಭಿವ್ಯಕ್ತವಾಗಬೇಕಾದ ಅನುಭವವು ಮೂರ್ತವಾಗಿದ್ದಾಗ ಅದರ ಅಭಿವ್ಯಕ್ತಿ ಸುಲಭ ಸಾಧ್ಯವಾಗುತ್ತದೆ. ಆದರೆ ವೈಚಾರಿಕತೆ ಅನುಭವಕ್ಕಿಂತ ಅಮೂರ್ತವಾದದ್ದು. ಅನುಭವ ಮತ್ತು ವೈಚಾರಿಕತೆಗಳ ಈ ಪರಸ್ಪರ ವಿರುದ್ಧವಾದ ಸ್ವಭಾವ ಅಭಿವ್ಯಕ್ತಿಯಲ್ಲಿ ಯಾವ ರೂಪ ತಾಳಬಹುದು ಎಂಬುದು ಇಲ್ಲಿಯ ಸಮಸ್ಯೆಯಾಗಿದೆ. ಜಾನಪದ ಕಾವ್ಯದಲ್ಲಿ ವೈಚಾರಿಕತೆ ಜನಾಂಗದ ಸಾಮಾನ್ಯ ತಿಳುವಳಿಕೆಯಾಗಿದೆ. ಇದರಿಂದ ಬರುವುದರಿಂದ ಅದು ಅನುಭವದಷ್ಟೇ ಕ್ರಿಯಾಶೀಲವಾಗಿ ವರ್ತಿಸುತ್ತದೆ. ಈ ಮಾತನ್ನು ಈ ಕೆಳಗಿನ ಉದಾಹರಣೆಯಿಂದ ಇನ್ನಷ್ಟು ಸ್ಪಷ್ಟಗೊಳಿಸಬಹುದು. ಹೂವಾಗ ಹುದಿಗ್ಯಾನ, ಮಾಲ್ಯಾಗ ಮಲ್ಗ್ಯಾನ, ಮೊಗ್ಯಾಗ ಕಣ್ದೆರೆದಾನ ಲಿಂಗಯ್ಯ. ದೇವರ ಸರ್ವವ್ಯಾಪಿತ್ವದ ಮೂರ್ತವಾದ ವರ್ಣನೆ ಇಲ್ಲಿದೆ. ಅಲ್ಲದೆ ಕವಿತೆಯಲ್ಲಿ ಉಪಯೋಗಿಸಲಾಗದ ಪ್ರತೀಕಗಳಲ್ಲಿ ಕೂಡ ಒಂದು ಕ್ರಮವಿದ್ದು ಅವುಗಳ ಸಂಬಂಧ ಸಾವಯವವಾಗಿದೆ. ಈ ವರ್ಣನೆ ಸೂಚಿಸುವ ತಾತ್ವಿಕತೆ ಅನುಭವದಂತೆ ಕಂಡರೂ ಅದು ಶಾಸ್ತ್ರಸಮ್ಮತವಾದ ದಾರ್ಶನಿಕತೆಯ ಅಂಗವಾಗಿದೆ. ಆದರೆ ಈ ದಾರ್ಶನಿಕತೆ ಜನಾಂಗದ ಸಾರ್ವತ್ರಿಕವಾದ ತಿಳುವಳಿಕೆಯಾಗಿ, ನಂಬಿಕೆಯಾಗಿ, ಆಚಾರದ ಮೂಲಕವಾಗಿ ಬಂದಿದೆ. ಎಂದರೆ ಇಲ್ಲಿ ವೈಚಾರಿಕತೆ ಎನ್ನುವುದು ಒಂದು ಸಾಮುದಾಯಿಕ ಸಂವೇದನೆಯಾಗಿದೆ. ಹೀಗೆ ವೈಚಾರಿಕತೆ ಒಂದು ಸಾಮುದಾಯಿಕವಾದ ಸಂವೇದನೆಯಾಗಿದೆ. ಜಾನಪದ ಕಾವ್ಯದಲ್ಲಿ ಪ್ರಕಟವಾಗಲಾರದು. ಪ್ರಾಚೀನ ಅಭಿಜಾತ ಕಾವ್ಯಗಳಲ್ಲಿ ಇದಕ್ಕಿಂತ ಭಿನ್ನವಾದ ಪ್ರಕ್ರಿಯೆ ನಡೆದಿದೆ. ಇಲ್ಲಿ ಕೂಡ ನೈತಿಕ ಅಥವಾ ಧಾರ್ಮಿಕ ವಿಚಾರಗಳು ಜಾನಪದ ಕಾವ್ಯದಲ್ಲಿಯಂತೆ ಸಾಮುದಾಯಿಕ ಸಂವೇದನೆಯಿಂದಲೇ ತೆಗೆದುಕೊಂಡವುಗಳಾಗಿರುತ್ತದೆ. ಆದರೆ ಇದು
ಕಾವ್ಯದ ಪ್ರಾಥಮಿಕ ಹಂತದಲ್ಲಿ ಮಾತ್ರ. ಇದನ್ನು ಬಿಟ್ಟರೆ ಕಾವ್ಯದಲ್ಲಿ ಒಂದು ಭಾವ ಸನ್ನಿವೇಶದ ಪ್ರಭಾವದಿಂದ ರಸಸ್ಥಿತಿಗೆ ಮುಟ್ಟಬೇಕಾದಾಗ ಯೋಗ್ಯತೆಯನ್ನು ಪಡೆಯುತ್ತಲೇ ವೈಚಾರಿಕತೆಯನ್ನು ಪ್ರಕಟಿಸಬಲ್ಲದು. ಆದರೆ ಈ ಸಂಗತಿಯನ್ನು ಆಧುನಿಕ ಸಾಹಿತ್ಯಕ್ಕೆ ಅನ್ವಯಿಸಿ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ವೈಚಾರಿಕ ಭಾಷೆ ನಮ್ಮ ಭಾವನಾತ್ಮಕವಾದ ಭಾಷೆಗಿಂತ ಭಿನ್ನವಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಪ್ರಾಚೀನ ಕಾಲದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇಂಥ ಸಮಸ್ಯೆ ಇದ್ದಿತು. ಆಗ ಕನ್ನಡ ಮತ್ತು ಸಂಸ್ಕೃತಗಳೆರಡೂ ಭಿನ್ನವಾದ ಭಾಷೆಗಳಾಗಿದ್ದರೂ ಸಂಸ್ಕೃತಿಯ ದೃಷ್ಟಿಯಿಂದ ಅವು ಭಿನ್ನವಾಗಿರಲಿಲ್ಲ. ಆದ್ದರಿಂದ ವಚನಕಾರರಿಗೆ ಮತ್ತು ಪಂಪ, ಕುಮಾರವ್ಯಾಸರಂಥ ಕವಿಗಳಿಗೆ ಸರಳವಾದ ಕನ್ನಡದಲ್ಲಿ ಕೂಡ ವೈಚಾರಿಕತೆಯನ್ನು ಪ್ರಕಟಿಸುವುದು ಸಾಧ್ಯವಾಗಿತ್ತು. ಆದರೆ ಈಗ ಮಾತ್ರ ಸಮಸ್ಯೆ ಹೆಚ್ಚು ತೊಡಕಿನದಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಇವೆರಡೂ ನಮ್ಮ ಬೌದ್ಧಿಕ ಜೀವನದಲ್ಲಿ ಸಹಜೀವನ ನಡೆಸುತ್ತಿದ್ದರೂ ಅವು ಭಿನ್ನ ಸಂಸ್ಕೃತಿಗಳಿಗೆ ಸೇರಿದ ಭಾಷೆಗಳಾಗಿರುವುದರಿಂದ ಒಂದರೊಳಗೊಂದು ಸುಲಭವಾಗಿ ಬೆರೆಯಲಾರವು. ಕಾವ್ಯದ ಮಟ್ಟಿಗೆ ಹೇಳುವುದಾದರೆ ಕನ್ನಡದಲ್ಲಿ ಸಂಸ್ಕೃತ ಬೆರೆಯುವಂತೆ ಇಂಗ್ಲಿಷ್ ಬೆರೆಯುವುದು ಇನ್ನೂ ಸಾಧ್ಯವಾಗಿಲ್ಲ. ಕೈಲಾಸಂ ನಾಟಕಗಳಲ್ಲಿ ಮತ್ತು ಇತ್ತೀಚೆಗೆ ನವ್ಯ ಕಾವ್ಯದಲ್ಲಿ ನಡೆದಿರುವ ಇಂಗ್ಲಿಷ್ ಉಪಯೋಗದ ಉದ್ದೇಶ ವಿಡಂಬನದ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಇಂಗ್ಲಿಷ್ ಭಾಷೆಯ ಪ್ರತ್ಯಕ್ಷವಾದ ಆದರೆ ಗಂಭೀರವಾದ ಉಪಯೋಗ ನಮ್ಮ ಹೊಸ ಕಾವ್ಯದಲ್ಲಿ ಇನ್ನೂ ಆಗಿಲ್ಲವೆಂದೇ ಈ ಕುರ್ತಕೋಟಿಯವರ ತಿಳುವಳಿಕೆ. ಇದರಿಂದಾಗಿ ಹೊಸ ವೈಚಾರಿಕತೆಯನ್ನು ಕಾವ್ಯದಲ್ಲಿ ತರುವಾಗ ಕವಿ ಬಹಳ ಕಷ್ಟಪಡಬೇಕಾಗುತ್ತದೆ. ಕನ್ನಡದ ಕಾವ್ಯ ರಚನೆಯಲ್ಲಿ ತರಲಾಗದ ವೈಚಾರಿಕತೆಯನ್ನು ತಂದು ಕನ್ನಡ ಭಾಷೆಯ ಅರ್ಥ ಪ್ರಕಟನಾ ಶಕ್ತಿಯನ್ನು ವಿಕೃತಗೊಳಿಸುವ ಉದಾಹರಣೆಗಳು ಇವೆ. ಮೇಲಿನ ಕಾರಣಕ್ಕೆ ಸಂಬಂಧವಾಗಿರುವ ಇನ್ನೊಂದು ಕಾರಣವು ವೈಚಾರಿಕತೆಯ ಸಮಸ್ಯೆಯನ್ನು ಹುಟ್ಟಿಸಿದೆ. ಹೊಸಗನ್ನಡದಲ್ಲಿ ಭಾವಗೀತದ ಕಾವ್ಯ ಪ್ರಕಾರ ವೈಚಾರಿಕತೆಯನ್ನು ಕಾವ್ಯದಿಂದ ದೂರ ಇಳಿಸಿತು. ಕವಿತೆಯ ಉದ್ದೇಶ ಭಾವದ ಅಭಿವ್ಯಕ್ತಿಯಾಗಿಯೇ ಉಳಿದು ವೈಚಾರಿಕತೆಯನ್ನು ಕಾವ್ಯಕ್ಕೆ ಅಯೋಗ್ಯವೆನಿಸಿತು. ಇಲ್ಲಿ ಇನ್ನೊಂದು ಸಂಗತಿಯೂ ಅಷ್ಟೇ ಕುತೂಹಲಕಾರಿಯಾಗಿದೆ. ಭಾವಗೀತದ ಕಾವ್ಯ ಪ್ರಭೇದ ಕಾವ್ಯವನ್ನು ಗದ್ಯದಿಂದ ಬೇರ್ಪಡಿಸುವ ಪ್ರಬಲ ಸಾಧನವಾಗಿದೆ. ಹಿಂದಿನ ಕಾಲಕ್ಕೆ ಗದ್ಯ ಪದ್ಯಗಳೆರಡೂ ಕಾವ್ಯಾಭಿವ್ಯಕ್ತಿಯ ಎರಡು ವಿಧಾನಗಳಾಗಿದ್ದವು. ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಬಾಣನ ಕಾದಂಬರಿಗೂ ಅಶ್ವಘೋಷನ ಬುದ್ಧ ಚರಿತಕ್ಕೂ ಯಾವ ಅಂತರವೂ ಇಲ್ಲ. ಆದರೆ ಈಗ ಮಾತ್ರ ಗದ್ಯ ಪದ್ಯದ ನಡುವಿನ ಭೇದ ಅಂತವಾಗಿದೆ. ಅಂದರೆ ಅವುಗಳ ಹಿಂದಿನ ಮನೋಧರ್ಮ ಭಿನ್ನವಾಗಿದೆ. ಗದ್ಯ ಪದ್ಯಗಳ ಸ್ವರೂಪ ಭಿನ್ನವಾಗಿದ್ದು ಅವುಗಳ ಪ್ರಯೋಜನ ಕೂಡ ಬೇರೆಯಾಗಿವೆ ಎಂಬ ಕೃತ್ರಿಮ ವಿಧಾನ ಇತ್ತೀಚೆಗೆ ಏರ್ಪಟ್ಟದ್ದಾಗಿದೆ. ಕಾವ್ಯ ಭಾವನಾ ಪ್ರಧಾನವೆಂದು ಗದ್ಯದಲ್ಲಿ ವೈಚಾರಿಕತೆಗೆ ಎಡೆ ಇದೆ ಎಂದು ನಾವು ಈಗ ನಂಬುತ್ತಿದ್ದೇವೆ. ಗದ್ಯದ ವಿಕಾಸ ನಾಗರಿಕತೆಯ ಬೆಳವಣಿಗೆಯ ಫಲವೆಂಬುದನ್ನು ನಾವು ಮರೆಯುವಂತಿಲ್ಲ. ಈ ರೀತಿಯ ವಿಧಾನದಿಂದ ಗದ್ಯ ಪ್ರಕಾರಕ್ಕೆ ಏನೇ ಲಾಭವಾಗಿರಲಿ ಕಾವ್ಯ ಮಾತ್ರ ತನ್ನ ಗದ್ಯತನವನ್ನು ಕಳೆದುಕೊಂಡಿತು. ಇದಕ್ಕೂ ಮುಂದೆ ಹೋಗಿ ಲಲಿತ ಸಾಹಿತ್ಯ, ವಿಚಾರ ಸಾಹಿತ್ಯ ಎಂದು ಗದ್ಯದಲ್ಲಿಯೂ ಎರಡು ಪ್ರಭೇದಗಳಾದವು. ಇದರಿಂದಾಗಿ ಬರುತ್ತಾ ಸಾಹಿತ್ಯ ವೈಚಾರಿಕತೆಗೆ ಬಹಿಷ್ಕಾರ ಹಾಕುವ ಪ್ರಸಂಗ ಬಂದಿತು. ಇತ್ತೀಚೆಗೆ ಕಾವ್ಯದಲ್ಲಿ ಗದ್ಯತನವನ್ನು ತರುವ ಅನೇಕ ಪ್ರಯತ್ನಗಳು ನಡೆದಿವೆ. ನವಕಾವ್ಯದ ಆಂದೋಲನ ಈ ಪ್ರಯತ್ನಗಳಲ್ಲಿ ಪ್ರಮುಖವಾದದ್ದು. ಆದರೆ ಇಲ್ಲಿಯೂ ಭಾಷೆಯ ತೊಡಕಿನಿಂದಾಗಿ ಈ ಪ್ರಯತ್ನ ಅಷ್ಟು ಯಶಸ್ವಿಯಾಗಿಲ್ಲ. ನವ್ಯ ಕಾವ್ಯದಲ್ಲಿ ಕ್ಲಿಷ್ಟತೆಯ ಸಮಸ್ಯೆಗೆ ಬಹುಮಟ್ಟಿಗೆ ಈ ಭಾಷೆಯ ತೊಡಕೆ ಕಾರಣವಾಗಿದೆಯೋ ಏನೋ. ಆದ್ದರಿಂದ ನಮ್ಮ ಭಾಷೆಯ ಸಮಸ್ಯೆ ಬಗೆಹರಿಯುವ ತನಕ ಮತ್ತು ನಮ್ಮ ಅಭಿವ್ಯಕ್ತಿಯ ಕ್ರಮದಲ್ಲಿ ಮೂಲಭೂತವಾದ ಬದಲಾವಣೆಯಾಗುವ ತನಕ ಈ ಸಮಸ್ಯೆ ಉಳಿಯುವುದೆಂದು ತೋರುತ್ತದೆ. ಇದು ಸಾಹಿತ್ಯದಲ್ಲಿ ವೈಚಾರಿಕತೆಯನ್ನು ಕುರಿತಂತೆ ಲೇಖಕರಿಗಿರುವ ಅಳುಕು. ಟಿಪ್ಪಣಿ ಬರೆಯಿರಿ. ಸಾಹಿತ್ಯದಲ್ಲಿ ವೈಚಾರಿಕತೆ. ಸಾಹಿತ್ಯದಲ್ಲಿ ವೈಚಾರಿಕತೆ ಕೀರ್ತಿನಾಥ್ ಕುರ್ತಕೋಟಿಯವರ ಒಂದು ಮಹತ್ವದ ವೈಚಾರಿಕ ಲೇಖನ.
ಜಾನಪದ ಸಾಹಿತ್ಯ ಮತ್ತು ಪ್ರಾಚೀನ ಸಾಹಿತ್ಯಗಳಲ್ಲಿ ಸಾಧಿತವಾದ ವೈಚಾರಿಕತೆ ಆಧುನಿಕ ಸಾಹಿತ್ಯದಲ್ಲಿ ಸಾಧಿತವಾಗದೆ ಹೋದುದನ್ನು ಹಾಗೂ ಅದಕ್ಕೆ ಕಾರಣಗಳನ್ನು ಕೊಡುವುದು ಈ ಲೇಖನದ ಮೂಲ ತಿರುಳು ಆಶಯ. ಸಾಹಿತ್ಯದಲ್ಲಿ ವೈಚಾರಿಕತೆಯ ಸಮಸ್ಯೆ ತೀರಾ ಆಧುನಿಕವಾದ ಸಮಸ್ಯೆಯಾಗಿದೆ. ಪ್ರಾಚೀನ ಕಾಲದ ಜಾನಪದ ಹಾಗೂ ನಾಗರ ಕಾವ್ಯಗಳಲ್ಲಿ ವೈಚಾರಿಕತೆ ಒಂದು ತೊಡಕಾಗಿರಲಿಲ್ಲ. ಏಕೆಂದರೆ ಅಲ್ಲಿ ಭಾವನೆ ಹಾಗೂ ವಿಚಾರ ಇವೆರಡೂ ಮಟ್ಟಗಳಲ್ಲಿ ಅನುಭವ ಪ್ರಕಟವಾಗುವಂತೆ ಅಭಿವ್ಯಕ್ತಿಯ ವಿಧಾನ ಅನುಕೂಲವಾಗಿತ್ತು. ಇದಲ್ಲದೆ ಕಾವ್ಯದ ಸ್ವರೂಪ ಜನಾಂಗದ ಸಂಸ್ಕೃತಿಯ ಅವಶ್ಯಕತೆಯಿಂದ ನಿರ್ಧರಿತವಾಗುತ್ತಿತ್ತು. ಇದರಿಂದ ಕಾವ್ಯ ಆ ಭಾಷೆಯನ್ನಾಡುವ ಜನಾಂಗದ ಸಜೀವವಾದ ಅವಶ್ಯಕತೆಯಾಗಿತ್ತು. ಹೀಗಾಗಿ ಕಾವ್ಯ ಜನಾಂಗದ ವೈಚಾರಿಕತೆಯನ್ನು ಕೂಡ ಪೂರೈಸುವ ಒಂದು ಸಾಧನವಾಗಿತ್ತು. ಆದರೆ ಇದೇ ಮಾತನ್ನು ಆಧುನಿಕ ಸಾಹಿತ್ಯಕ್ಕೆ ಅನ್ವಯಿಸಿ ಹೇಳುವಂತಿಲ್ಲ. ಏಕೆಂದರೆ ವೈಚಾರಿಕತೆ ಭಾಷೆ ನಮ್ಮ ಭಾವನಾತ್ಮಕವಾದ ಭಾಷೆಗಿಂತ ಭಿನ್ನವಾಗಿರುವುದೇ ಇದಕ್ಕೆ ಕಾರಣ. ಕನ್ನಡ ಮತ್ತು ಸಂಸ್ಕೃತಗಳೆರಡೂ ಪ್ರಾಚೀನ ಕಾಲದಲ್ಲಿ ಭಿನ್ನವಾದ ಭಾಷೆಗಳಾಗಿದ್ದರೂ ಸಂಸ್ಕೃತಿಯ ದೃಷ್ಟಿಯಿಂದ ಅವು ಭಿನ್ನವಾಗಿರಲಿಲ್ಲ. ಆದರೆ ಕನ್ನಡ ಸಂಸ್ಕೃತಗಳಿಗೆ ಸಾಧ್ಯವಾದ ಬಾಂಧವ್ಯ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಸಿದ್ಧಿಸಲಿಲ್ಲ. ಇಂಗ್ಲಿಷ್ ಭಾಷೆಯ ಪ್ರತ್ಯಕ್ಷವಾದ ಆದರೆ ಗಂಭೀರವಾದ ಉಪಯೋಗ ನಮ್ಮ ಹೊಸ ಕಾವ್ಯದಲ್ಲಿ ಇನ್ನೂ ಆಗಿಲ್ಲವೆಂದೇ ಲೇಖಕರ ತಿಳುವಳಿಕೆ. ಇದಲ್ಲದೆ ಈ ಆಧುನಿಕ ಕಾಲದಲ್ಲಿ ಭಾವಗೀತ ಕಾವ್ಯ ಪ್ರಕಾರ ವೈಚಾರಿಕತೆಯನ್ನು ದೂರ ಮಾಡಿತು. ನವ್ಯ ಕಾವ್ಯದಲ್ಲಿ ಕ್ಲಿಷ್ಟತೆಯ ಸಮಸ್ಯೆಗೆ ಬಹುಮಟ್ಟಿಗೆ ಭಾಷೆಯೇ ಕಾರಣವಾದಂತಾಗಿದೆ. ಒಟ್ಟಾರೆ ನಮ್ಮ ಭಾಷೆಯ ಸಮಸ್ಯೆ ಬಗೆಹರಿಯುವ ತನಕ ಮತ್ತು ನಮ್ಮ ಅಭಿವ್ಯಕ್ತಿಯ ಕ್ರಮದಲ್ಲಿ ಮೂಲಭೂತವಾದ ಬದಲಾವಣೆಯಾಗುವ ತನಕ ಈ ವೈಚಾರಿಕತೆಯ ಸಮಸ್ಯೆ ಉಳಿಯುವುದೊಂದೇ ತೋರುತ್ತದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸಾಹಿತ್ಯದಲ್ಲಿ ವೈಚಾರಿಕತೆ ಲೇಖನದ ಕರ್ತೃ ಯಾರು? ಉತ್ತರ: ಕೀರ್ತಿನಾಥ್ ಕುರ್ತಕೋಟಿ. ಪ್ರಶ್ನೆ 2. ಸಾಹಿತ್ಯದಲ್ಲಿ ವೈಚಾರಿಕತೆ ಲೇಖನದ ತಿರುಳೇನು? ಉತ್ತರ: ಆಧುನಿಕ ಸಾಹಿತ್ಯದಲ್ಲಿ ವೈಚಾರಿಕತೆ ಒಂದು ಸಮಸ್ಯೆಯಾಗಿರುವುದನ್ನು ಪ್ರತಿಪಾದಿಸುವುದು. ಪ್ರಶ್ನೆ 3. ತೀರಾ ಆಧುನಿಕವಾದ ಸಮಸ್ಯೆ ಯಾವುದು? ಉತ್ತರ: ಸಾಹಿತ್ಯದಲ್ಲಿ ವೈಚಾರಿಕತೆಯ ಸಮಸ್ಯೆ. ಪ್ರಶ್ನೆ 4. ವೈಚಾರಿಕತೆ ಯಾವ ಕಾವ್ಯಗಳಲ್ಲಿ ತೊಡಕಾಗಿರಲಿಲ್ಲ? ಉತ್ತರ: ಪ್ರಾಚೀನ ಜನಪದ ಮತ್ತು ನಾಗರ ಕಾವ್ಯಗಳಲ್ಲಿ ತೊಡಕಾಗಿರಲಿಲ್ಲ. ಪ್ರಶ್ನೆ ಸಂಖ್ಯೆ 5. ಪ್ರಾಚೀನ ಕಾಲದಲ್ಲಿ ಜನಾಂಗದ ವೈಚಾರಿಕತೆಯ ಅವಶ್ಯಕತೆ ಪೂರೈಸುವ ಸಾಧನ ಯಾವುದಾಗಿತ್ತು? ಉತ್ತರ: ಕಾವ್ಯವಾಗಿತ್ತು. ಪ್ರಶ್ನೆ 6. ಕಾವ್ಯದಲ್ಲಿ ಯಾವುದು ಮೂರ್ತವಾದದ್ದು? ಉತ್ತರ: ಅಭಿವ್ಯಕ್ತಿ. ಪ್ರಶ್ನೆ 7. ಅನುಭವಕ್ಕಿಂತ ಅಮೂರ್ತವಾದದ್ದು ಯಾವುದು? ಉತ್ತರ: ವೈಚಾರಿಕತೆ. ಪ್ರಶ್ನೆ 8. ಜಾನಪದ ಕಾವ್ಯದಲ್ಲಿ ಜನಾಂಗದ ಸಾಮಾನ್ಯ ತಿಳುವಳಿಕೆಯಾಗಿ ಬರುವುದು ಯಾವುದು? ಉತ್ತರ: ವೈಚಾರಿಕತೆ. ಪ್ರಶ್ನೆ 9. ವೈಚಾರಿಕತೆ ಒಂದು ಸಾಮುದಾಯಿಕ ಸಂವೇದನೆಯಾಗಿ ಪ್ರಕಟಗೊಳ್ಳುವುದು ಎಲ್ಲಿ? ಉತ್ತರ: ಜನಪದ ಕಾವ್ಯದಲ್ಲಿ. ಪ್ರಶ್ನೆ 10. ಆಧುನಿಕ ಸಾಹಿತ್ಯದಲ್ಲಿ ಯಾವುದು ಸಾಧಿತವಾಗದೆ ಹೋಯಿತು? ಉತ್ತರ: ವೈಚಾರಿಕತೆ. ಇದಿಷ್ಟು ಮೊದಲನೇ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶ ಮತ್ತು ಪ್ರಶ್ನೋತ್ತರಗಳಾಗಿರುತ್ತವೆ.